ಹಾಯ್ ನಮಸ್ಕಾರ. ನಮ್ಮ ಬಿಜಾಪುರ ಮಂದಿಗೆ ಏನಪ್ಪ ಅಂತಂದ್ರೆ ಮೊನ್ನೆ ಒಂದು ವಿಡಿಯೋ ಮಾಡಿದಲ್ರಿ ನಾನು. ಸೊ ಯಶವಂತಪುರಿಂದ ಬಿಜಾಪುರಕ್ಕೆ ಮತ್ತು ಬಿಜಾಪುರದಿಂದ ಯಶವಂತಪುರಿಗೆ ಒಂದು ವಿಶೇಷವಾದಂಥ ರೈಲು ಬಿಟ್ಟಿದ್ದಾರೆ. ಸೊ ಮೇ 16ರಿಂದ ಆರಂಭವಾಗಿ ಜೂನ್ 28ನೇ ತಾರೀಕಿವರೆಗೂ ಆ ರೈಲು ಓಡಾಡುತ್ತದೆ. ಬರೀ ವೀಕೆಂಡ್ಸ್ಗಳು ಮಾತ್ರ. ಯಾಕಪ್ಪ ಅಂದರೆ ವಿದ್ಯಾರ್ಥಿಗಳಿಗೆ ಅಥವಾ ಉದ್ಯಮಗಳಿಗೆ ಹೆಲ್ಪ್ ಆಗಲಿ. ಯಾಕಂದ್ರೆ ಮೊದಲೇ ಇವಾಗ ಸಮ್ಮರ್ ಸೀಸನ್ ಎಲ್ಲ ಜಾಸ್ತಿ ರಶ್ ಇರ್ತೈತಿ. ಸೊ ಟ್ರಿಪ್ಪಿಗೆ ಅಲ್ಲಿ ಇಲ್ಲಿ ಹೋಗ್ತಿರ್ತಾರೆ ಅಂತೇಳಿ ಅದೊಂದು ವಿಶೇಷವಂತ ಟ್ರೈನ್ ಬಿಟ್ಟಿದ್ದಾರೆ. ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಸೊ ನಮ್ಮ MB ಪಾಟೀಲ್ ಸಾಹೇಬರು ಇದ್ರ ಬಗ್ಗೆ ಧ್ವನಿ ಎತ್ತಕತ್ತಾರೆ. ಏನಪ್ಪ ಅಂತಂದ್ರೆ ಬರೀ 7 ವಾರಗಳ ಮಾತ್ರ ಯಾಕೆ ಇರ್ತೈತಿ, ಕಂಟಿನ್ಯೂಸ್ ಆಗಿ ಫಿಕ್ಸ್ ಈ ಒಂದು ಟ್ರೈನು ಅಡ್ಡಾಡಬೇಕು ನಮ್ಮ ಬಿಜಾಪುರದಿಂದ ಬೆಂಗಳೂರಿಗೆ ಅಂತೇಳಿ ಭಾಳ ದೊಡ್ಡ ಧ್ವನಿ ಎತ್ತಕತ್ತಾರೆ. ಸೊ ಇದಕ್ಕೆ ನಮ್ಮ ಬಿಜಾಪುರ ಮಂದಿ ಸಪೋರ್ಟ್ ಮಾಡಿ ಸೊ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ಕೊಂಡ್ರೆ ಆ ಟ್ರೈನ್ ಉಳಿತೈತಿ. ಇಲ್ಲಾಂದ್ರೆ ಅದು ಒಂದು 7 ವಾರ ಆದಮೇಲೆ ಅದು ಟ್ರೈನ್ನ ಮತ್ತೆ ಕ್ಲೋಸ್ ಮಾಡಿಬಿಡ್ತಾರೆ. ಸೊ ಇದ್ರ ಬಗ್ಗೆ ಧ್ವನಿ ಎತ್ತಬೇಕು, ಮಾತಾಡಬೇಕು, ಉತ್ತರ ಕರ್ನಾಟಕ ಹೆಲ್ಪ್ ಆಗಬೇಕು. ಅದೊಂದು ಟ್ರೈನ್ ಬಿಟ್ಟರೆ ಭಾಳ ಹೆಲ್ಪ್ ಆಗುತ್ತೆ ರೀ ಇದು ಮಂದಿಗೆ ಓಡಾಡೋಕೆ ಮಾಡೋಕೆ. ಸೊ ಇದ್ರ ಬಗ್ಗೆ ಧ್ವನಿ ಎತ್ತಿದ್ರೆ ಏನಾದರೂ ಬದಲಾಗೋ ಚಾನ್ಸಸ್ ಐತಿ. ಇಲ್ಲಾಂದರೆ ಹಳೆ ಥರ ಅದೇ ಹಾಡು ಅದೇ ರಾಗ ಅನ್ನಂಗೆ ಹಂಗೆ ಹೋಗ್ತೈತೆ ಅಷ್ಟೇ. ಧ್ವನಿ ಎತ್ತಬೇಕು, ಮಾತಾಡಬೇಕು. ಥ್ಯಾಂಕ್ ಯು, ಧನ್ಯವಾದಗಳು.